ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಪಿ ಜಿ ಪಳ್ಳೆ ಗ್ರಾಮಕ್ಕೆ ಆಗಮಿಸಿದೆ. ಸೊ ಇಲ್ಲಿ ನಮ್ಮ ಏನು ಶಾಲಾ ಸಂದರ್ಭದಲ್ಲಿ ನಮ್ಮ ವಿದ್ಯಾಭ್ಯಾಸನ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತ ವೀರೇಶ್ ಮತ್ತು ಮತ್ತೊಬ್ಬ ಸ್ನೇಹಿತ ಆರ್ ನಾಗೇಂದ್ರ. ಸೊ ಇವರ ಒಂದು ಭೇಟಿ ಮಾಡೋಣ ಅಂದ್ಬಿಟ್ಟು ಈ ಒಂದು ನಮ್ಮ ವೀರೇಶ್ ಅವ್ರ ಮನೆಗೆ ಆಗಮಿಸಿರ್ತೇನೆ. ಸೊ ಇಲ್ಲಿ ನಾವು ನೀವು ಗಮನಿಸಬೇಕಾದಂಥ ಒಂದು ಬಹಳ ಮುಖ್ಯವಾದ ಒಂದು ಅಂಶವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. 1997-98ನೇ ಸಾಲಿನಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ 8ನೇ ತರಗತಿಯಲ್ಲಿ ಒಂದು ಪದ್ಯ ಇತ್ತು, ಹಳೆಗನ್ನಡ ಪದ್ಯ. ಸೊ ಈ ಒಂದು ಪದ್ಯವನ್ನು ಏನು ಒಂದ್ಸಲ ಉಸಿರು ತೆಗೆದುಕೊಂಡ್ರೆ ಆ ಪದ್ಯ ಮುಗಿಯೋದ್ರ ತನಕ ಅದು ಕಂಪ್ಲೀಟ್ ಆಗೋ ತನಕ ಮತ್ತೆ ನಾವು ಗಾಳಿ ತಗೊಳ್ಳಂಗಿಲ್ಲ. ಅಂತಹ ಪದ್ಯ ನಮ್ಮ ಶಿಕ್ಷಕರು ಆ ಕಾಲದಲ್ಲಿ ಯಾವ ರೀತಿ ಈ ಒಂದು ಪದ್ಯವನ್ನು ನಮ್ಮ ಏನು ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಿದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಹಾಗೆ 1998 ಏನು ಈ ಒಂದು ಸಾಲಿನಲ್ಲಿ ಆ ಒಂದು ಪದ್ಯ ಇವಾಗ ಇಲ್ಲ ಅಲ್ವರಾ, ಈಗ ಪದ್ಯ ಇಲ್ಲ. ಆದ್ದರಿಂದ ಈ ಒಂದು ಪದ್ಯವನ್ನು ನಮ್ಮ ಸ್ನೇಹಿತ ಹೇಳ್ತಾನೆ ನೋಡಿ. ನಮ್ಮ ಒಂದು ಮೆಮೊರಿ ಯಾವ ರೀತಿ ಇದೆ ನಮ್ಮ ಹುಡುಗಂದು ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಸರಿ, ಪ್ರಾರಂಭಿಸಪ್ಪ. ಪಂಪಾಪತಿ ವಿರೂಪಾಕ್ಷ ಕರುಣಿಸಿದನಂತ ಪಂಪಾಪತಿ ವಿರೂಪಾಕ್ಷ ಕರುಣಿಸಿದನು ಅಂತ ಹಳೆಗನ್ನಡ ಪದ್ಯ ಒಂದು ಪ್ಯಾರ. ಓಕೆ, ಸ್ಟಾರ್ಟ್ ಮಾಡಪ್ಪ. ಒಡೆದ ಕಡುಗದ ಬಾಯ ಕಡೆಯ ಒಡೆಗಳ ನಾಂತು ಮಡದಿ ಎಳೆಗೊರಳ ನಡುವಡಿಸಿ ಮೂಡಿದನು ಕೆಂದೆಡೆಯ ಸಸಿಕಲೆಯ ಸುರನದಿಯ ಬಿಸಿಗಣ್ಣ ಪನಿಗುಂಡಲದ ಪಂಚಾಮುಖದ ಎಳೆದ ಗಿರಿಜೆಯ ತಳೆದ ರಸಭುಜದ ಪುರಿದುಗಲಿ ಮಹಾವಿಷ್ಣು ನ್ಯಾಯವೇರಿಸಿದ ಸುರರ ನೆರವೇ ಜಯ ಜಯ ನೃತ್ಯ ಹರಿಶ್ಚಂದ್ರ ಕುಡಿದೌಸದಂ ಬಾಯಿಗೆ ನಿಗ್ರಹಂ ಮಾಡಿ ತಾಳೊಳಲಿಯ ಸುಖವ ನೀವಂತೆ ಸತ್ಯ ಶುದ್ಧ ಮಪ್ಪೆಂದಗಂ ಕಾಡಿ ನೋಡಿದರೆ ಹರಿಶ್ಚಂದ್ರ. ಆವತ್ತು ನಮಗೆ ಮಲ್ಲಾರದ್ಯ ಮಾಸ್ಟರ್ ಅವರು ಹೇಳ್ಕೊಟ್ಟಿರುವಂತ ಪದ್ಯ ಇದು. ಅದ್ಭುತ, 98ರಲ್ಲಿ ಇನ್ನೂ ಮರ್ತಿಲ್ಲ. ನಮ್ಮ ಗುರುಗಳು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮಲ್ಲಾರಾಧ್ಯ ಮಾಸ್ಟರ್ ಅವರು ನೋಡಿ ಯಾವ ರೀತಿ ಆ ಕಾಲದಲ್ಲಿ ಅವನ ಪದ್ಯವನ್ನು ಹೇಳ್ತಿದ್ರು ಅಂದರೆ ಅಲ್ಲಿ ಕೂತ್ಕೊಂಡು ಕೇಳ್ತಿದ್ದಂತಹ ವಿದ್ಯಾರ್ಥಿಗಳ ಮೈ ನಡುಕ ಉಂಟಾಗ್ಬಿಡ್ತಿತ್ತು, ಅಷ್ಟು ಅದ್ಭುತವಾಗಿ ಹೇಳ್ತಿದ್ರು. ಅದೊಂಥರ ಯಾವ ಥರ ಅದನ್ನು ವರ್ಣಿಸಲು ಅಸಾಧ್ಯ. ಸೊ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಆ ಕಾಲದಲ್ಲಿ ಒಂದು ಅದ್ಭುತವಾದ ಪದ್ಯವನ್ನ ಹೇಳ್ತಿದ್ರು. ಸೊ ಅದನ್ನ ನಮ್ಮ ಸ್ನೇಹಿತ ನಮ್ಮ ಆರ್ ನಾಗೇಂದ್ರ, ನಮ್ಮ ಜೊತೆ ವಿದ್ಯಾಭ್ಯಾಸವನ್ನು ಮಾಡಿದಂಥ ನಮ್ಮ ಆರ್ ನಾಗೇಂದ್ರ ಇವತ್ತು ಆ ಒಂದು ಪದ್ಯವನ್ನ ಮರು ಜ್ಞಾಪನವನ್ನು ಮಾಡಿಸಿರ್ತಾನೆ. ಸೊ ಈ ಒಂದು ಪದ್ಯವನ್ನ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ. ಸೊ 1998ನೇ ಸಾಲಿನಲ್ಲಿ ಪಂಪಾಪತಿ ವಿರೂಪಾಕ್ಷ ಕರುಣಿಸಿದನು ಅಂತಕ್ಕಂಥ ಪದ್ಯ 8ನೇ ತರಗತಿಯಲ್ಲಿತ್ತು. ಸೊ ಯಾರಿಗೆಲ್ಲ ಹಳೆಗನ್ನಡ, ಸೊ ನಮ್ಮ ಮಲ್ಲಾರಾಧ್ಯ ಮಾಸ್ಟ್ರು, ನಮ್ಮ ಪಿ ಜಿ ಪಳ್ಳ್ಯದ ಮಲ್ಲಾರಾಧ್ಯ ಮಾಸ್ಟ್ರು ಮುಖ್ಯೋಪಾಧ್ಯಾಯರು, ಸೊ ಈ ಒಂದು ಪದ್ಯವನ್ನ ಬಹಳ ಅದ್ಭುತವಾಗಿ ಹೇಳ್ತಿರೋ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಅದು ಕೇಳ್ತಾ ಇದ್ರೆ ಒಂಥರ ಮೈ ರೋಮಾಂಚನವಾಗ್ತಿತ್ತು, ಅಷ್ಟು ಅದ್ಭುತವಾಗಿತ್ತು. ಸೊ ನಮ್ಮ ಮಲ್ಲಾರಾಧ್ಯ ಮಾಸ್ಟ್ರು ಮತ್ತು ನಮ್ಮ ಎಲ್ಲ ಆಗಿನ ಒಂದು ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಏನು ಅವ್ರಿಗೆ ಒಂದು ಚಿರಋಣಿಯಾಗಿರ್ತೀವಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಹಾಗೆ ಈ ಒಂದು ಪದ್ಯ ಕೇಳಿದಂತಹ ವಿದ್ಯಾರ್ಥಿಗಳು ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿ ವೃಂದಕ್ಕೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ.